ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಮುಸ್ಲಿಲ್ಲರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಇವತ್ತಿಂದು ಮಂಡೇ ವ್ಲಾಗ್ ಮಾಡ್ತಾ ಇರೋದು. ಸೊ ನಿನ್ನೆ ಸಂಡೇ ಮನೆಯೆಲ್ಲ ಕ್ಲೀನ್ ಮಾಡಿ ವ್ಲಾಗ್ ಹಾಕಿದ್ದೀವಿ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ಮಂಡೇ ವ್ಲಾಗು. ಇವತ್ತು ಪೂಜೆ ಎಲ್ಲ ಮಾಡಬೇಕು, ರೆಡಿ ಮಾಡ್ತಾಯಿದ್ದೀನಿ. ಬೇಕಂದರೆ ಟೈಮ್ ನೋಡಿ, ಟೈಮ್ ಇವಾಗ 6:30 ಆಗಿದೆ, ಮಂಡೇ. ಸೊ ಏನಿವತ್ತು ವ್ಲಾಗ್ ನಾನು ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಬೇಡಿ. ಇನ್ಮೇಲಿಂದ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ಸೊ ಚೆನ್ನಾಗಿಲ್ಲ ಅಂತಂತಂದರೆ ಬೇಜಾರು ಮಾಡ್ಕೋಬೇಡಿ. ಸೊ ಬನ್ನಿ, ಅವ್ರು ಇನ್ನೂ ಮಲಗಿದ್ದಾರೆ, ಅವ್ರನ್ನ ಎಬ್ರಿಸೋಣ. ಪಾಪ 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 ಎದ್ದೊಳ್ತಾನೆ ಇಲ್ಲ. ಪಾಪ ಪಾಪ ಎದೋ ಟೈಮ್ ಆಯಿತು, ಪೂಜೆ ಮಾಡಬೇಕಲ್ಲ. ಎದೋ ಮೇಲೆ ಟೈಮ್ ಎಷ್ಟು? 6:30, 6:45. ಯಾಕೆ ನಾನು ಮಾಡಬಾರ್ದ? ನಿಮ್ಗೆ ಗೋಪುರ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲಲ್ಲ? ನಾನು ಮಾಡ್ತೀನಿ ಇನ್ಮೇಲಿಂದ. ಇದ್ರ ಮೇಲೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹ್ಯಾವ್ ಎ ನೈಸ್ ಡೇ. ಬೈದ ಮೇಲೆ ಬೇಗ ಬಾ. ನೀರಿಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಡು ಬಾ. ನಾನು ಪೂಜೆಗೆಲ್ಲ ರೆಡಿ ಮಾಡ್ತೀನಿ. ಮಂಡೇ ಬ್ಲಾಗ್ ನಾನು ಶೂಟ್ ಮಾಡೋಣ ಅಂತ ಇದ್ದೆ. ನೋಡಿ, ಇವಳು ಶೂಟ್ ಮಾಡ್ತಿದ್ದಾಳೆ, ಪರವಾಗಿಲ್ಲ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬ್ಲಾಗ್ ಮಾಡ್ತಿದ್ರೆ ನನಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಯಾಕಂದರೆ ಅವಾಗ ವೀಡಿಯೋಸ್ ಹಾಕ್ತಾನೆ ಇರ್ಬೇಕು ಚಾನಲಲ್ಲಿ. ಪರವಾಗಿಲ್ಲ, ಹೆಂಗೆ ಮಾಡಿದ್ಯಾ ಅಂತ ಗೊತ್ತಿಲ್ಲ, ಎಡಿಟಿಂಗ್ ಮಾಡುವಾಗಲೇ ಗೊತ್ತಾಗುತ್ತೆ. ಎಡಿಟಿಂಗ್ ನಾನೇ ಮಾಡಬೇಕಲ್ಲ. ಈ ವ್ಲಾಗ್ ನೀನು ಮಾಡು, ನೆಕ್ಸ್ಟ್ ವ್ಲಾಗ್ ತೆಗಿತಲ್ಲ ಅದು ನಾನು ಮಾಡ್ತೀನಿ. ಏನು ಎಡಿಟಿಂಗಾ? ಲ್ಯಾಪ್ಟಾಪಲ್ಲಿ? ಎಸ್. ಇದ್ರ ಮೇಲೆ ಕಾಫಿ ಗೀಫ್ ಏನಾದ್ರು ಬೇಕಾ? ಬೇಕಾ? ಸೊ ಇವತ್ತು ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ಅಡುಗೆ ಮಾಡಬೇಕೇನು. ನೀರು ಇಟ್ಟಿದ್ದೀನಿ, ಬಾ ಬೇಗ ಬೇಗ. ಸೊ ಚೆನ್ನಾಗಿ ಬಂದಿಲ್ಲ ಅಂತಂತಂದರೆ ಬೈಕೋಬೇಡಿ. ವ್ಲಾಗ್ ಇವತ್ತು ನಾನು ಮಾಡ್ತಾ ಇರೋದಲ್ಲ. ನಾವು ವ್ಲಾಗ್ ಮಾಡುವಾಗ ಒಂದು ಕಡೆಯಿಂದ ಮಿಕ್ಸಿ ಸೌಂಡ್ ಬರುತ್ತೆ. ಬಿಕಾಸ್ ನಾವು ಮಾಡುವಾಗನೇ ವಿಡಿಯೋ ಏನಾದರೂ ಒಂದು ಮಿಕ್ಸಿ ಸೌಂಡ್ ಬರುತ್ತೆ, ಇಲ್ಲ ಮಗು, ಇಲ್ಲ ಏನಾದ್ರು ಒಂದು ಕಿಡ್ಸೋದು, ಅಳೋದು, ಆ ಥರ ಎಲ್ಲ ಮಾಡ್ತಾನೆ ಇರ್ತಾರೆ. ಟೆನ್ಷನ್ ಆಗ್ಬಿಡುತ್ತೆ. ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಬೇರೆ ನಿದ್ದೆ ಇಲ್ಲ. ಟೈಮ್ ಆಯಿತು, ಎಷ್ಟು ಅನ್ಕೊಂಡಿದ್ದೆ ನೋಡಿಲಿ, 6:45. ಇದ್ರ ಮೇಲೆ ಬೇಗ. ಸೊ ನಿಮ್ಮ ಅಣ್ಣ ನೋಡಿ ಇನ್ನೂ ಹೋಗ್ತಾನೆ ಇಲ್ಲ, ಇನ್ನೂ ಬ್ರಷ್ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದಾರೆ. ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ? ಪೂಜೆ ಮಾಡಬೇಕು, ಇನ್ನೂ ಅಡುಗೆ ಮಾಡಬೇಕು. ನಾನು ಯಾವಾಗ ನೀನು ಹೋಗೋದು? ಬೇಗ ಬೇಗ ನೋಡಿ. ಸ್ನಾನಕ್ಕೆ ನೀರಿಟ್ಟಿದ್ದೀನಿ, ನೀರು ಕಾದೈತೆ. ಸರಿ ಗೈಸ್, ಓಕೆ, ಸ್ವಲ್ಪ ಬಿಟ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ಬಂದೆ. ಪೂಜೆ ಮಾಡೋ ಆ್ಯಕ್ಚುಲಿ ಪೂಜೆ ಮಾಡುವಾಗ ಸೈಲೆಂಟಾಗಿರಬೇಕು, ಇಲ್ಲಾಂದರೆ ಮೇಡಮ್ ಬೈತಾರೆ. ಇವತ್ತೇನು ಸಮಾಚಾರ? ವ್ಲಾಗೆಲ್ಲ ನೀನು ಸ್ಟಾರ್ಟ್ ಮಾಡಿದ್ಯಾ? ನನಗೆ ನಂಬಕ್ಕಾಗ್ತಾ ಇಲ್ಲ. ಮಾಡಬೇಕು, ಹಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ಬೇಕ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ. ನೋಡ್ತಿದ್ಯಲ್ಲ ನಾನು ಮಾಡ್ಲಾಗಲ್ಲ, ಏನು ಮಾಡ್ತೀಯ ಏನು?
ಚಳಿಗೆ ಮ್ಯಾಚ್ ಬಾಕ್ಸ್ ಉಂಟಲ್ಲ. ಆಚೆ ತೆಗೆಯೋದು ಚಿಕ್ಕದಾಗಿದೆ. ಇದಾ ನೋಡ್ರಿ ಸ್ಟಾರ್ಟ್ ಮಾಡಿದ್ರು. ಹಂಗೆ ಹೊಡಿಬಾರ್ದು. ಮ್ಯಾಚ್ ಬಾಕ್ಸ್ ಅಂಟಲ್ಲ ಅಂತದೆ ಚಳಿಗೆ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸೊ ಇವಾಗ ಬಂದ್ಬಿಟ್ಟು ಊಟ ಮಾಡ್ತಾವಳೆ, ಯಾಕಂದರೆ ಟಿಫನ್ಗೆಲ್ಲ ತೊಗೊಂಡೋಗ್ಬೇಕಲ್ಲ. ಸೊ ಮಧ್ಯಾಹ್ನಕ್ಕೆ ಊಟ ಎಲ್ಲ ಆಚೆ ತಿನ್ಸಲ್ಲ, ಯಾಕಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಅದಕ್ಕೆ ಮನೆಯಿಂದನೇ ತೊಗೊಂಡು ಹೋಗ್ತೀವಿ ಇಬ್ಬರು ಅಷ್ಟೇ. ನಂದು ಶಿಫ್ಟ್ ನಡೀತಿದೆ. ಶಿಫ್ಟ್ ಅಂದರೆ ಇವಾಗ ಮಾರ್ನಿಂಗ್ ಶಿಫ್ಟ್ ಇರುತ್ತೆ. ಸೊ ಆಮೇಲೆ ಇನ್ನೊಂದು ವೀಕ್ ಬಂದ್ಬಿಟ್ಟು ಮಧ್ಯಾಹ್ನ ಶಿಫ್ಟ್ ಇರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಮಧ್ಯಾಹ್ನ ಶಿಫ್ಟು, ಲಾಸ್ಟ್ ವೀಕೆಲ್ಲ ಮಾರ್ನಿಂಗ್ ಶಿಫ್ಟ್ ಇತ್ತು. ಸೊ 2 ಗಂಟೆಗೆ ಹೋದರೆ ಮ್ಯಾಕ್ಸಿಮಮ್ 12 ಗಂಟೆಗೆ ಆಗುತ್ತೆ ನೈಟ್ ಬರೋಕ್ಕೆ. ಸೊ ಮೇಡಮ್ ಬಂದ್ಬಿಟ್ಟು 8 o'clock ಹೋದರೆ ಒಂದು 5:30 6 ಗಂಟೆ ಬಂದುಬಿಡ್ತಾಳೆ. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿ ಊಟ ಮಾಡ್ಬಿಟ್ಟು ಮಲ್ಕೊಂಬಿಡ್ತಾಳೆ ನಾನು ಬರೋ ಅಷ್ಟರಲ್ಲಿ. ಸೊ ಇವಾಗ ಟೈಮ್ ಬಂದು ನೋಡಿ 7:24 ಆಗ್ತೈತೆ. ನಮ್ಮದು ಬ್ಲಾಗ್ ಏನಾದರೂ ಚೆನ್ನಾಗಿದೆ ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲ. ದೇವರಿದ್ದಾನೆ, ದೇವ್ರನ್ನ ನಂಬಿಕೆ ಐತೆ, ದೇವ್ರ ಮೇಲೆ ನಂಬಿಕೆ ಐತೆ ನನಗೆ. ಏನಾದರೂ ಒಂದು ದಾರಿ ತೋರಿಸ್ತಾನೆ ಅಂತ ನಂಬ್ತೀನಿ. ಸೊ ಲವ್ ಯು ಗೈಸ್. ಸೊ ಕೀಪ್ ಸಪೋರ್ಟಿಂಗ್. ಲವ್ ಯು. ಟೇಕ್ ಕೇರ್. ಬಾಯ್ 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 ಬಾಯ್.
ಬಾಯ್. ಬಾಯ್ ಗೈಸ್.